ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನಾವು ಮಕ್ಕಳಿಗೆ ಹೇರ್ ಗ್ರೋತ್ ಅಂದರೆ ಅರ್ಲಿ ಗ್ರೇಯಿಂಗ್ ಚೂರ್ಣ ಮಾಡ್ತಿರೋದ್ರಿಂದ ಭಾಳ ಕೇರ್ಫುಲ್ಲಾಗಿ ಮಾಡಬೇಕು. ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳೆದು ಕ್ಲೀನಾಗಿ ಮಿಕ್ಸಿ ಎಲ್ಲ ಮಾಡಿ ಜರಡಿ ಆಡಿ ಎಲ್ಲ ಮಾಡ್ತಿದ್ದೀವಿ ನೋಡಿ. ಇದೆಲ್ಲ ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಅಗೇನ್. ನೀವು ಇವಾಗ 4 ದಿವಸದ ಹಿಂದೆ ನೆಲ್ಲಿಕಾಯಿ ಎಲ್ಲ ಚೆಚ್ಚಿ ಕುಟ್ಟಿ ಅದ್ರ ರಸ ಎಲ್ಲ ತೆಗೆದು ಆಯಿಲ್ ಬಾಣ್ಲೆಗೆ ಹಾಕಿ ಆಯಿಲ್ ಮಾಡಿದ್ ನೋಡಿದ್ರಿ ನೀವು. ಇವತ್ತು ಫಿನಿಶಿಂಗ್ ಆಗಿದೆ ಆಯಿಲ್. ಇದು ಅರ್ಲಿ ಗ್ರೇಯಿಂಗ್ ಹೇರ್ ಆಯಿಲ್ ಅಂತ ಹೇಳಿದೆ ನೋಡಿ. ಇದೆಲ್ಲ ನೆಲ್ಲಿಕಾಯಿ ಇದು ರಸದಲ್ಲಿ ಸ್ವಲ್ಪ ಅಂಟಂಟುತನ ಇರುತ್ತೆ ನೋಡಿ. ಅದೆಲ್ಲ ನೋಡಿ ಹೆಂಗಿರುತ್ತೆ, ಇದು ಈ ತರ ಇದೆ. ಸೊ ಅರ್ಲಿ ಗ್ರೇಯಿಂಗ್ ಆಯಿಲ್ ರೆಡಿ ಆಯ್ತು. ಅರ್ಲಿ ಗ್ರೇಯಿಂಗ್ ಆಯಿಲ್ ಜೊತೆ ಇದು ಚೂರ್ಣನ ರೆಡಿ ಆಯ್ತು ನೋಡಿ. ಅರ್ಲಿ ಗ್ರೇಯಿಂಗ್ ಚೂರ್ಣ ಇದು ಮತ್ತೆ ಅಲ್ಲಿ ಹರ್ಬ್ಸ್ ಎಲ್ಲ ಹಾಕಿ ಮಾಡಿರೋದು ಆ ಕಡೆನೂ ಇದೆ ನೋಡಿ. ಇಲ್ಲಿ ಆ ಟಬ್ಬಲ್ಲೂ ಇದೆ. ಇದೆಲ್ಲ ಬಹಳ ಕ್ಲೀನ್ ಆಗಿ ಮಾಡಿದೀವಿ. ಎಸ್ಪೆಷಲಿ ಮಕ್ಕಳಿಗೆ ಮಾಡ್ಬೇಕಾದ್ರೆ ನಾವು ಬಹಳ ತುಂಬಾನೇ ಭಯ ಮುಂಚೆನೆ, ಅದ್ರಲ್ಲೂ ಮಕ್ಳಿಗೆ ಮಾಡ್ಬೇಕಾದ್ರೆ ಇನ್ನೂ ಭಯ. ಯಾಕೆಂದ್ರೆ ಮಕ್ಕಳು ಬಹಳ ನಮ್ಮ ಮುಂದಿನ ಪೀಳಿಗೆಯ ಒಂದು ಆಸ್ತಿ. ಸೊ ಅವ್ರದ್ದು ಹೆಲ್ತ್ ಎಲ್ಲ ಚೆನ್ನಾಗಿರ್ಬೇಕು. ನನಗೆ ಅದು ಬಹಳ ಎಚ್ಚರಿಕೆ ಇದೆ. ಮಕ್ಳು ಕೊಡ್ಬೇಕಾದ್ರೆ ನಾನು ಆಲ್ರೆಡಿ ಎಚ್ಚರಿಕೆ ಏನ್ ಮಾಡ್ತೀನಿ, ಇನ್ನೂ ಎಚ್ಚರಿಕೆ ಇರಬೇಕು ಅಂತ ಅನ್ಬಿಟ್ಟು. ಯಾಕೆಂದ್ರೆ ಮಕ್ಕಳ ದೇಹ ತುಂಬಾ ಸೂಕ್ಷ್ಮ. ಇದು ಮಾಡೋದು ಸ್ವಲ್ಪ ಕಷ್ಟ. ಅವಶ್ಯಕತೆ ಇದ್ದವ್ರು ಮಾತ್ರ ಇದನ್ನ ಆರ್ಡರ್ ಮಾಡಿ. ದೊಡ್ಡವ್ರಿಗೆಲ್ಲ ಅಂತ ಅಂದ್ರೆ ನಂಗೆ ಕೊಡೋದು ಕಷ್ಟ ಆಗುತ್ತೆ ಇಷ್ಟೊಂದೆಲ್ಲ ಮಾಡೋದಕ್ಕೆ. ಆಮೇಲೆ ಆರ್ಡರ್ ಮಾಡಿದ್ಮೇಲೆ 1 ವಾರದೊಳಗಡೆನೆ ಇದು ಸಿಗೋದು. ಯಾಕೆಂದ್ರೆ ನನಗೆ ಒಂದ್ಸರ್ತಿಗೆ 20 ಲೀಟರ್ಸ್ 25 ಲೀಟರ್ಸ್ ಮಾತ್ರ ಮಾಡೋಕ್ಕಾಗೋದು. ಚೂರ್ಣನೂ ಅಷ್ಟೇ ವಿತಿನ್ 10 kgs ಮಾಡೋಕ್ಕಾಗೋದು. ತುಂಬಾ ಕಷ್ಟ ಇದೆ. ಕರ್ಬೇವಿನ ಸೊಪ್ಪು ತಂದು ಅದನ್ನ ನೀರಿನಲ್ಲಿ ಅದ್ದಿ ಒಣಗಿಸಿ ಆಮೇಲೆ ಅದನ್ನ ಇದು ಪೌಡ್ರ್ ಮಾಡಿ ಎಲ್ಲ ಮಾಡಬೇಕು. ಅದೆಲ್ಲ ಸ್ವಲ್ಪ ಲಾಂಗ್ ಪ್ರೊಸೆಸ್ ಇದೆ. ಎರಡೂ ಕೂಡ ಲಾಂಗ್ ಪ್ರೊಸೆಸ್, ನೀವೇ ನೋಡಿರೋ ಹಾಗೆ. ಸೊ ಈ ಹೇರ್ ಆಯಿಲ್ ಹೇಗೆ ಯೂಸ್ ಮಾಡ್ಬೇಕಂದ್ರೆ ಇದಕ್ಕೆ ನೋ ರೆಸ್ಟ್ರಿಕ್ಷನ್ಸ್. ಡೈಲಿ ಬೇಕಾದ್ರೂ ಯೂಸ್ ಮಾಡ್ಬೋದು, ಮಕ್ಕಳಿಗೆ ಹಚ್ಚಿ ಬಿಡ್ಬೋದು, ಅದೆಲ್ಲ ಪ್ರಾಬ್ಲಮ್ ಇಲ್ಲ. ಬಟ್ ಯಾವಾಗ್ಲೂ ಹೇಳೋ ಹಾಗೆ ನಮ್ಮ ಈ ಹೇರ್ ಆಯಿಲ್ ಅಷ್ಟೇನೆ, ಮತ್ತೆ ನಮ್ದು ಹೇರ್ ಗ್ರೋತ್ ಆಯಿಲ್ ಇನ್ನೊಂದು ಕ್ರೌನಿಂಗ್ ಗ್ಲೋರಿ ಹೇರ್ ಗ್ರೋತ್ ಆಯಿಲ್ ಅಷ್ಟೇ ಮಿನಿಮಮ್ 2 to 3 hours ತಲೆಯಲ್ಲಿ ಇರಲೇಬೇಕು. ಸುಮ್ಮನೆ ಇವಾಗ ಹಚ್ಕೊಂಡ್ಬಿಟ್ಟು ಹೋಗಿ ಸ್ನಾನ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅದರಲ್ಲಿರೋ ಹರ್ಬ್ಸ್ ಎಲ್ಲಾನು ತಲೆಗೆ ಹೋಗ್ಬೇಕು. ಅವಾಗ್ಲೇನೆ ನೆತ್ತಿನಲ್ಲೆಲ್ಲ ಇಳಿಬೇಕು. ಅವಾಗ್ಲೇನೆ ಅದು ಬಹಳ ಯೂಸ್ ಆಗೋದು. ಹೇರ್ ಗ್ರೋತ್ ಆಯಿಲ್ ಹಚ್ಕೊಂಡ್ರೆ ಅದು ಬಾಡಿನಲ್ಲಿ ಆರ್ಗನ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತಾರೆ. ನಮ್ದು ಹೇರ್ ಆಯಿಲ್ ಹೇಗೆ ತಲೆಗೆ ಹಚ್ಕೊಂಡ್ರೆ ಇಟ್ ಆಕ್ಟಿವೇಟ್ಸ್ ಬ್ರೈನ್ ಸೆಲ್ಸ್, ಮರುಗುಳಿತನ ಕಡಿಮೆ ಆಗುತ್ತೆ, ಹಾಗೆ ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಲ್ಲ. ಈ ಚೂರ್ಣ ಹೇಗೆ ಯೂಸ್ ಮಾಡ್ಬೇಕು ಅಂತ ಅಂದ್ರೆ ಈ ಚೂರ್ಣ ನಾನು ಪ್ಯಾಕೆಟ್ ಕಾಂಬೋ ತರ ಕಳಿಸ್ತೀನಿ. ಹೇರ್ ಆಯಿಲ್, ಚೂರ್ಣ, ಆಮೇಲೆ ಶೀಕಾಕಾಯಿ ಪುಡಿ. ಶೀಕಾಕಾಯಿ ಪುಡಿ ಅಲರ್ಜಿ ಇರೋರ ಮಕ್ಕಳುಗಳಿಗೆ ಮಾತ್ರ ನಾನು ಸ್ಪೆಷಲ್ ಆಗಿ ಶೀಕಾಕಾಯಿ ಶಾಂಪೂ ಮಾಡ್ತೀನಿ, ಅದನ್ನ ಕೊಡ್ತೀನಿ. ಇಲ್ಲದ್ರೆ ಆದಷ್ಟು ಶೀಕಾಕಾಯಿ ಯೂಸ್ ಮಾಡಬೇಕು, ಅಟ್ಲೀಸ್ಟ್ ಈ ಗ್ರೇಯಿಂಗ್ ಎಲ್ಲ ಹೋಗೋ ತನಕ. ಆಮೇಲೆ ನೀವು ಶೀಕಾಕಾಯಿ ಶಾಂಪೂ ಯೂಸ್ ಮಾಡಿ. ಇಷ್ಟನ್ನು ಕೊಡ್ತೀನಿ. ಈ ಹೇರ್ ಗ್ರೋತ್ ಚೂರ್ಣನ ಒಂದು ಚಿಕ್ಕ ಸ್ಪೂನ್ ಅಲ್ಲಿ ತಗೊಂಡ್ಬಿಟ್ಟು ನಾನು ಕ್ವಾಂಟಿಟಿ ತೋರಿಸ್ತೀನಿ. ಅದನ್ನ ಒಳ್ಳೆ ತುಪ್ಪ ಸಿಗ್ಬೇಕು, ಒಳ್ಳೆ ನಾಟಿ ಹಸುವಿನ ತುಪ್ಪದಲ್ಲಿ ಅದನ್ನ ಕಲಿಸ್ಬಿಟ್ಟು ಗುಳಿಗೆ ತರ ಮಾಡಿ ಒಂದು ದಪ್ಪು ಟ್ಯಾಬ್ಲೆಟ್ ತರ ಮಾಡಿ ಅದನ್ನ ನುಂಗಿ, ಹಾಲಲ್ಲಿ ಬೇಕಾದ್ರೂ ನುಂಗಿ, ಇಲ್ಲ ಬೆಚ್ಚಗಿನ ನೀರ್ನಲ್ಲಿ ಬೇಕಾದ್ರೂ ನುಂಗ್ಬೋದು. ಹಾಲಲ್ಲಿ ನುಂಗಿದ್ರೆ ಮೋಸ್ಟ್ ಬೆನಿಫಿಷಿಯಲ್ ಅಂತ ಹೇಳ್ಬೋದು. ಸೊ ಇವಾಗ ಎಲ್ಲದೆಲ್ಲ ರೆಡಿಯಾಗಿದೆ, ನೀವು ಆರ್ಡರ್ ಮಾಡ್ಬೋದು. ಇಲ್ಲೇ ಕಾಣ್ತಾ ಇರೋ ವಾಟ್ಸಪ್ ನಂಬರ್ ಅಲ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಸ್ಪೆಷಲಿ ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ, ಅಮ್ಮಂದ್ರಿಗೊಂದು ಕಿವಿ ಮಾತು, ಮಕ್ಳಿಗೊಂದು ಕಿವಿ ಮಾತು ಅಂತೆಲ್ಲ ವಿಡಿಯೋ ಹಾಕಿದ್ದೀನಿ. ಅದೆಲ್ಲ ಕಿವಿ ಮಾತುಗಳು ನನ್ನಿಂದ ಇವತ್ತೊಂದು ನಿಜಕ್ಕೆ ಬರ್ತಾ ಇದೆ ಅಂತ ಅನ್ನೋದು ನಿಜವಾಗ್ಲೂ ನನಗೆ ಪುಣ್ಯ, ನನಗೊಂದು ಸಂತೋಷದ ವಿಷಯ. ನನ್ನಿಂದ ಒಂಚೂರಾದ್ರೂ ಹೆಲ್ಪ್ ಆಗತ್ತೆ ಅಂದ್ರೆ. ಸೊ ಕೇರ್ಫುಲ್ ಆಗಿ ಯೂಸ್ ಮಾಡಿ. ಹಾಗೆ ಕನ್ಸಿಸ್ಟೆನ್ಸಿ ಅಂದ್ರೆ ನಿಮಗೆ ಗೊತ್ತು, ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ವಾರದಲ್ಲಿ ಇವತ್ತು ತಗೊಂಡೆ, ಇವತ್ತು ತಗೊಳ್ಳಿಲ್ಲ, ಇವತ್ತು ಹಚ್ಚಿದೆ, ಇವತ್ತು ಹಚ್ಚಲಿಲ್ಲ ಅಂದ್ರೆ ರಿಸಲ್ಟ್ ಕೊಡೋದು ಲೇಟ್ ಆಗುತ್ತೆ. ನೀವು ಕನ್ಸಿಸ್ಟೆಂಟ್ ಆಗಿ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ, ಎಲ್ಲರಿಗೂ ವರ್ಷದ ಒಳಗಡೆನೆ ಅರ್ಲಿ ಗ್ರೇಯಿಂಗ್ ಬಾಲನೆರೆ, ಮತ್ತೆ ಹೇಳ್ತಾ ಇದ್ದೀನಿ, 20 ವರ್ಷದ ಒಳಗಿನ ಮಕ್ಕಳುಗಳಿಗೆ ರಿವರ್ಸ್ ಆಗುತ್ತೆ. ಇದಕ್ಕೆ ನಾನ್ ಗ್ಯಾರಂಟಿ. ನಂಬಿಕೆ ಇಟ್ಟು ಖಂಡಿತ ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಸ್ಪೆಷಲಿ ನಮ್ಮ ಈ ಮುದ್ದು ಮಕ್ಕಳಿಗೆ ಈ ಹೇರ್ ಆಯಿಲ್ ಮತ್ತೆ ಚೂರ್ಣ ಒಳ್ಳೆ ರಿಸಲ್ಟ್ ಕೊಡ್ಲಿ ಅಂತ ನಾನು ದೇವ್ರನ್ನ ಬೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.